ಈ ವ್ಯಕ್ತಿಗೆ ದೇವರು 3 ಬಾರಿ ಸಹಾಯ ಮಾಡಿದರೂ ಅವನು ಸತ್ತು ಹೋಗ್ತಾನೆ. ಹೌದು, ಒಬ್ಬ ವ್ಯಕ್ತಿಗೆ ದೇವರು 3 ಸರಿ ಕಾಣಿಸ್ಕೊತಾನೆ. ಆ ವ್ಯಕ್ತಿ ಇವರೇ ದೇವರು ಅಂತ ಗುರ್ತಿಡಿಯಲ್ಲ. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬಾ ದೊಡ್ಡ ಭಕ್ತನಾಗಿದ್ದ. ದಿನಾಲು ದೇವರ ಪೂಜೆ ಪ್ರಾರ್ಥನೆ ಮಾಡುತ್ತಿದ್ದ ಹಾಗೂ ದೇವರ ಬಳಿ ಕೇಳುತ್ತಿದ್ದ, ನನ್ನನ್ನು ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡು, ನನ್ನ ಜೀವನವನ್ನು ನೀನೇ ಕಾಪಾಡು. ಒಂದು ದಿನ ಅವನು ಇದ್ದ ಹಳ್ಳಿಯಲ್ಲಿ ಭಾರಿ ಮಳೆ ಬಂತು. ಅವನು ಇದ್ದಿದ್ದು ಹಳೆ ಮನೆ ಆಗಿದ್ದರಿಂದ ಮಳೆಯ ನೀರು ನಿಧಾನಕ್ಕೆ ಅವನ ಮನೆ ಒಳಗೆ ಬರಕ್ ಸ್ಟಾರ್ಟ್ ಆಯ್ತು. ಅದೇ ಸಮಯದಲ್ಲಿ ಪಕ್ಕದ ಮನೆ ಅಂಕಲ್ ಬಂದು, ಬಾ ನಾವು ಬೇರೆ ಕಡೆ ಹೋಗೋಣ, ಇಲ್ಲಿ ಇದ್ರೆ ತುಂಬಾ ಡೇಂಜರ್, ನೀರು ತುಂಬಾ ಬರ್ತಿದೆ, ಇಲ್ಲಿಂದ ಹೋಗಿ ಬಿಡೋಣ ಬಾ ಅಂತ ಹೇಳ್ತಾರೆ. ಆದ್ರೆ ಆ ವ್ಯಕ್ತಿ ಹೇಳಿದ, ಬೇಡ, ದೇವರು ಬಂದು ನನ್ನನ್ನು ಕಾಪಾಡ್ತಾನೆ, ನಾನು ದೇವರಿಗೋಸ್ಕರ ಕಾಯ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ನೀರು ಇನ್ನೂ ಹೆಚ್ಚಾಯ್ತು. ಮನೆ ಅರ್ಧ ಮುಳುಗಿತು. ಇನ್ನೊಬ್ಬ ವ್ಯಕ್ತಿ ಬೋಟ್ ತಗೊಂಡು ಬಂದು ಕೇಳಿದ, ಬನ್ನಿ, ನಿಮಗೆ ನಾನು ಸಹಾಯ ಮಾಡ್ತೀನಿ, ಇಲ್ಲಿದ್ರೆ ನಿಮ್ಗೆ ಜೀವಕ್ಕೆ ಅಪಾಯ ಇದೆ, ದಯಮಾಡಿ ಬನ್ನಿ ಅಂತ ಕೇಳ್ತಾನೆ. ಆದ್ರೆ ಆ ವ್ಯಕ್ತಿ ಹೇಳ್ತಾನೆ, ಬೇಡ, ದೇವರು ಬಂದು ನನ್ನ ಕಾಪಾಡ್ತಾರೆ, ನೀವು ಹೋಗಿ ಅಂತ ಹೇಳ್ತಾನೆ. ಕೊನೆಗೆ ನೀರು ತುಂಬಾ ಹೆಚ್ಚಾಗಿ ಅವನ ಮನೆ ಮುಳುಗಕ್ಕೆ ಸ್ಟಾರ್ಟ್ ಆಯ್ತು. ಅವನು ಮನೆ ಮೇಲೆ ಹತ್ತಿ ಚಾವಣಿ ಮೇಲೆ ಹತ್ತಿ ಕುಳಿತುಕೊಂಡ. ಅವಾಗ ಇನ್ನೊಬ್ಬ ವ್ಯಕ್ತಿ ಹೆಲಿಕಾಪ್ಟರ್ ತಗೊಂಡ್ಬಂದು, ಬನ್ನಿ, ಇವಾಗ್ಲಾದ್ರೂ ಬನ್ನಿ, ನಾವು ರೆಸ್ಕ್ಯೂ ಟೀಮ್, ನಿಮ್ಮನ್ನು ಕಾಪಾಡ್ತೀವಿ ಅಂತ ಹೇಳಿದ. ಅವಾಗ್ಲೂ ಆ ವ್ಯಕ್ತಿ ಹೇಳ್ತಾನೆ, ಬೇಡ, ನನ್ನನ್ನು ಯಾರು ಕಾಪಾಡಬೇಕಿಲ್ಲ, ದೇವರು ಬಂದು ನನ್ನನ್ನು ಕಾಪಾಡ್ತಾನೆ. ಸ್ವಲ್ಪ ಹೊತ್ತು ಆದ್ಮೇಲೆ ಆ ವ್ಯಕ್ತಿ ನೀರಿನಲ್ಲಿ ಮುಳುಗಿ ಸತ್ತು ಹೋಗ್ತಾನೆ. ಅವನು ಸತ್ತ ನಂತರ ಸ್ವರ್ಗಕ್ಕೆ ಹೋದ ಮೇಲೆ ಅವನು ದೇವರನ್ನು ಕೇಳಿದ, ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ, ನೀನು ಯಾಕೆ ನನ್ನನ್ನು ಸೇವ್ ಮಾಡ್ಲಿಲ್ಲ, ನೀನು ಯಾಕೆ ನನ್ನನ್ನು ಉಳಿಸಕ್ ಬರ್ಲಿಲ್ಲ ಅಂತ ಕೇಳ್ತಾನೆ. ದೇವರು ನಗುತ್ತಾ ಹೇಳಿದರು, ನಾನು ನಿನ್ನನ್ನು ಉಳಿಸಲು 3 ಬಾರಿ ಬಂದಿದ್ದೆ. ಒಂದು ಪಕ್ಕದ ಮನೆ ಅಂಕಲ್ ಆಗಿ, ಇನ್ನೊಂದು ಬೋಟ್ ಡ್ರೈವರ್ ಆಗಿ, ಆಮೇಲೆ ಇನ್ನೊಂದು ಹೆಲಿಕಾಪ್ಟರ್ ಡ್ರೈವರ್ ಆಗಿ. ಆದ್ರೆ ನೀನೇ ನನ್ನನ್ನು ಗುರುತು ಹಿಡಿಲಿಲ್ಲ, ನನ್ನ ಜೊತೆ ನೀನು ಬರ್ಲಿಲ್ಲ, ಅದಕ್ಕಾಗಿ ನೀನು ಸತ್ತು ಹೋದೆ ಅಂತ ಹೇಳ್ತಾರೆ. ದೇವರು ಹೆಲ್ಪ್ ಮಾಡ್ತಾನೆ, ಆದ್ರೆ ಡೈರೆಕ್ಟ್ ಆಗಿ ಅಲ್ಲ, ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದೇ ಬರುತ್ತಾನೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದು ಇದೇ ತರ ನಾನು ಹೆಲ್ಪ್ ಮಾಡ್ತೀನಿ ಅಂತ ಕೇಳಿದ್ರೆ ಅದು ದೇವರು ಆಗಿರ್ಬೋದು. ಅದನ್ನ ಮಿಸ್ ಮಾಡ್ಕೋಬೇಡಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಪವರ್ಫುಲ್ ಸ್ಟೋರಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.